ಇದು ಅಕ್ಷರ ಟಿವಿ ಕನ್ನಡ ಬದಲಾವಣೆ ದೈನಿಕದ ಒಂದು ಡಿಜಿಟಲ್ ಮಾಧ್ಯಮ. ತಾವೆಲ್ಲ ನೋಡ್ತಾ ಇದ್ದೀರಿ, ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಅಕ್ಷರ ಟಿವಿ ಕನ್ನಡ ಬಹಳ ಮುಂಚೂಣಿಯಲ್ಲಿರುವಂತಹ ಒಂದು ಡಿಜಿಟಲ್ ಮಾಧ್ಯಮ. ನೇರ ಪ್ರಸಾರಕ್ಕೆ ಅತ್ಯಂತ ಹೆಸರುವಾಸಿಯಾಗಿದೆ. ಕೊಪ್ಪಳದಿಂದ ರಾಜ್ಯಾದ್ಯಂತ ಪ್ರಸಾರಗೊಳ್ಳುತ್ತಿರುವಂತಹ ಈ ಅಕ್ಷರ ಟಿವಿ ಇವತ್ತು ರೈನ್ಬೋ ಶಾಲೆಯ ಮುಂದ್ಗಡೆ ಬಂದು ನಿಂತ್ಕೊಂಡಿದೆ. ಈಗ ರೈನ್ಬೋ ಶಾಲೆ ನೀವು ನೋಡ್ತಾ ಇದ್ದೀರಿ, ಈಗ ನೋಡಲಿಕ್ಕೆ ಭಾಳ ಚಿಕ್ಕದಾಗಿ ಕಾಣ್ತಾ ಇದೆ. ಆದರೆ ನಿಜವಾಗಲೂ ಇಲ್ಲಿಯ ಚಿಣ್ಣರ ಒಂದು ಶಿಕ್ಷಣ ಭಾಳ ಸೊಗಸಾಗಿ ನಡೀತಾ ಇರುವಂಥದ್ದನ್ನು ಗಮನಿಸ್ಬೋದು. ಈ ಶಾಲೆಯ ವಾರ್ಷಿಕೋತ್ಸವ ಇದೇ ದಿನಾಂಕ 11ರಂದು ಸಾಹಿತ್ಯ ಭವನದಲ್ಲಿ ನಡೀತಾ ಇದೆ ಸಂಜೆಗೆ. ಈ ಒಂದು ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೂಡ ಅಕ್ಷರ ಟಿವಿ ಕನ್ನಡ ಮಾಡ್ತಾ ಇದೆ. ಈ ಥರದ ಕಾರ್ಯಕ್ರಮಗಳಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಮತ್ತು ಸ್ಕ್ರಾಲಲ್ಲಿ ನಮ್ಮ ಚಾನಲ್ನ ನಂಬರ್ ಮತ್ತು ಮಾಹಿತಿ ನಿಮಗೆ ಲಭ್ಯವಾಗ್ತದೆ. ಈಗ ಒಂದು ಶಾಲೆಯ ಒಳಗಡೆ ಹೋಗೋಣ. ಅವರು ಯಾವ ರೀತಿಯಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಯಾವ ರೀತಿ ಶಿಸ್ತುಬದ್ಧವಾಗಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಜೊತೆಗೆ ಆ ಶಾಲೆಯ ಮುಖ್ಯಸ್ಥರು ಕೂಡ ನಮಗೆ ಜೊತೆಗೆ ಮಾತನಾಡ್ತಾರೆ. ಆ ಒಂದು ಶಾಲೆಯ ಒಳಗಡೆ ಈಗ ಬರ್ತಾ ಇದ್ದೀವಿ. ಈಗ ಮಕ್ಕಳು ಅತ್ಯಂತ ಶಿಸ್ತುಬದ್ಧವಾಗಿ ಏನು ರೆಡಿ ಇದ್ದಾರೆ. ಈ ರೀತಿಯಾಗಿ ಅವರೊಂದು ಶಿಕ್ಷಣವನ್ನು ಮಾಡ್ತಾಯಿದ್ದಾರೆ. ಅತ್ಯಂತ ಚೊಕ್ಕವಾಗಿ ನೆರಳಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಶಾಲೆಯ ವಾರ್ಷಿಕೋತ್ಸವ ನಿಮಿತ್ತವಾಗಿ ಅವರು ಒಂದು ನೃತ್ಯದ ತರಬೇತಿಯಲ್ಲಿ ಈಗ ಪಾಲಕರು ಶಿಕ್ಷಕರು ತೊಡಕೊಂಡಿರುವಂಥದ್ದನ್ನು ನಾವು ಈಗ ನೋಡ್ಬೋದು. ರೈನ್ಬೋ ಶಾಲೆಯ ಒಂದು ಈ ಶಿಕ್ಷಣ ಸಂಸ್ಥೆಯ ಸೆಕ್ರೆಟರಿ ಅಹಮದಿ ಅವರಿದ್ದಾರೆ. ಅವರು ಈ ಒಂದು ಶಾಲೆಯ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ಒಂದು ಮಾಡೋ ಉದ್ದೇಶ ಏನಂದರೆ, ಎಲ್ಲರಿಗೂ ಸರ್ವ ಶಿಕ್ಷಣ ದೊರೆಯಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ನಾವು ಮಕ್ಕಳಿಗೆ ಈ ಒಂದು ನಮ್ಮ ಮನೆಯವರು ಆರ್ಮಿಯಲ್ಲಿ ವರ್ಕ್ ಮಾಡ್ತಾಯಿದ್ರು. ಅವರು ನಾನೊಂದು ಶಾಲೆಯನ್ನು ತೆರೆಯಬೇಕು, ಆ ಒಂದು ಸೇವೆ ಭಾರತ ಮಾತೆಯ ಸೇವೆಯನ್ನು ಮುಗಿಸಿಕೊಂಡು ಬಂದು ಇಲ್ಲಿ ಶಿಕ್ಷಣ ಸೇವೆಯನ್ನು ನಾನು ಕೈಗೊಳ್ಳಬೇಕು ಅಂತ ಹೇಳಿ ಅವರು ಒಂದು ಪುಟ್ಟದಾದ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿದರು. ಇದು ತುಂಬ ಸಕ್ಸಸ್ಸನ್ನು ಕಂಡಿದ್ದೀವಿ ಅಂತ ನಾನು ಈ ಒಂದು ನಮ್ಮ ರೈನ್ಬೋ ಶಾಲೆ ಮೂಲಕ ಹೇಳಲು ಇಷ್ಟಪಡುತ್ತಿದ್ದೇನೆ ಅಂತ ಹೇಳ್ತಾ, ಈಗ ನಾವು 5 ವರ್ಷ 2016ರಲ್ಲಿ ನಾವು ಬೇರೆ ನಮ್ಮ ಸರ್ ಮಾಡ್ತಾಯಿದ್ರು. ಆವಾಗ ಕರೋನಾ ಆದಮೇಲೆ 2021ರಿಂದ ಈಗ 2024ವರೆಗೆ ನಾವು ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ ಸರ್. ಈ ಒಂದು ಸಂಸ್ಥೆಯಲ್ಲಿ ತುಂಬ ಖುಷಿ ಇದೆ ಸರ್, ತುಂಬಾ ಖುಷಿ ಇದೆ. ಆ ಮಕ್ಕಳ ಜೊತೆಗೆ ಪುಟ್ಟ ಮಕ್ಕಳ ಜೊತೆಗೆ ನಾವು ಒಂದು ವರ್ಕ್ ಮಾಡ್ತಾ ಇದ್ದೀವಲ್ಲ, ತುಂಬಾ ಯಾವುದು ಬೇಸರ ಇಲ್ಲದೇ ನಾವೊಂದು ಯಶಸ್ಸನ್ನು ಕಂಡಿದ್ದೀವಿ ಅಂತ ತಿಳಿಸುತ್ತಿದ್ದೇನೆ ಸರ್. ನನ್ನ ಹೆಸರು ಶಿಲ್ಪಾರಾಣಿ ಪುರಾಣಿಕ್ ಮಠ್. ಈ ಶಾಲೆಯ ರೈನ್ಬೋ ಶಾಲೆಯ ನಾನು ಮುಖ್ಯೋಪಾಧ್ಯಾಯರಾಗಿ 7 ವರ್ಷ ಸತತವಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಈ ವರ್ಷ ನಮ್ಮದು ಈ ರೈನ್ಬೋ ಶಾಲೆಯ ವಿಶೇಷತೆ, ನಮ್ಮ ಗುರುಕುಲ ಪದ್ಧತಿಯನ್ನು ನಾವು ಅಳವಡಿಸಿಕೊಂಡು ಈ ಶಾಲೆಯನ್ನು ನಾವು 9 ವರ್ಷದಿಂದ ಸಕ್ಸಸ್ಫುಲ್ ಕಂಡಿದ್ದೀವಿ. ಹಾಗೆ ಈ ಏನಪ್ಪ ಈ ಮಕ್ಕಳಲ್ಲಿ ನಾವು ಗುರುಕುಲ ಅಂತ ಸಂಸ್ಕೃತಿಯನ್ನು ನಾವು ಹೆಚ್ಚಿನಾಗಿ ಅಳವಡಿಸ್ಬೇಕು ಅಂತಲೇ ಹೇಳಿ ಗುರುಕುಲವನ್ನು ಇದು ಮಾಡ್ತಾ ಇದ್ದೀವಿ. ಅವರಿಗೆ ಯೋಗ ಆಗಲಿ ಮತ್ತು ಆಮೇಲೆ ಮಂತ್ರಗಳನ್ನು, ಶ್ಲೋಕ ಪಠಣೆಯನ್ನು ನಾವು ಪ್ರತಿನಿತ್ಯ ಅವರಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ಶಾಲೆಯಲ್ಲಿ ಬುನಾದಿಯಾದಂತಹ LKG, UKG ಮತ್ತು ಹಾಗೆ ನರ್ಸರಿ ಕ್ಲಾಸನ್ನು ನಾವು ನಡೆಸ್ತಾ ಇದ್ದೀವಿ. ಅದೇ ಇರೋದ್ರಿಂದ ಮಕ್ಕಳಿಗೆ ಬುನಾದಿನೇ ಮುಖ್ಯ ಆಗಿರೋದ್ರಿಂದ ಪ್ರತಿಯೊಂದು ಅಕ್ಷರದ ಜ್ಞಾನ ಅವರಿಗೆ ತಿಳಿಯುವಂತೇಳಿ ಪ್ರತಿ ವರ್ಷ ನಾವು ಅಕ್ಷರಾಭ್ಯಾಸದ ಮುಖಾಂತರ ನಾವು ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಾವು 7ನೇ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ 7ನೇ ವರ್ಷದ ಅದನ್ನು ಸಾಹಿತ್ಯ ಭವನದಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಎಲ್ಲ ಮಕ್ಕಳು ಕಲರ್ಫುಲ್ಲಾಗಿ ಈ ಮಕ್ಕಳು ಇಲ್ಲಿ ಭಾಗವಹಿಸ್ತಾ ಇದ್ದಾವೆ. ಹಾಗಾಗಿ ಎಲ್ಲರೂ ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಎಲ್ಲ ಸಪೋರ್ಟ್ ಆಗಿರಬೇಕು. ಹಾಗೆ ಮತ್ತೆ ನೆಕ್ಸ್ಟ್ ನಿಮ್ಮ ಮಕ್ಕಳನ್ನು ಎಲ್ಲರನ್ನೂ ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡು ಡೇಟ್ ಹೇಳಿ. ನಿಮ್ಮ ಬುಕ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಮಂಡಲಾಕಾರ ಲಾಬ್ಧ ಏನ ಸಮಸ್ತ ಸತ್ತದ ದರ್ಶಿತ ಏನ ಸಮಸ್ತ ಸತ್ತದ
दर्शितं येन तस्मै श्री गुरुवे नमः। नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। वक्रतुण्ड महाकाय सूर्यकोटि समप्रभा निर्विघ्नं कुरु मे देवो। Write the cursive. Open your book and write. You can write. No, you can write. Okay, you can write A to Z. You can write capital and small letter. A, sound of the A, sound of the B, B, sound of the C, K, sound of the D, D, sound of the E, A, sound of the F, F, sound of the G, G, sound of the H, H, very good. Sound of the I, sound of the J, I, sound of the J, sound of the K, very good. Sound of the L, sound of the M, Say loudly. Teeth within. Curly hair. Eyes are blue. Lovely too. Chubby chin. Dimple chin. Rosy lips. Teeth within. Curly hair. Eyes are blue. Laser. ನೋಡಿದ್ರಲ್ಲ ಎಲ್ಲ ಪೋಷಕ ಬಂಧುಗಳೇ, ಇವತ್ತು ಈ ಒಂದು ಶಾಲೆಯಲ್ಲಿ ವಿಭಿನ್ನ ರೀತಿಯಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದು ಆ ಮಕ್ಕಳ ಒಂದು ಪರ್ಫಾರ್ಮೆನ್ಸನ್ನು ನೋಡಬೇಕಾದ್ರೆ ಇದೇ ದಿನಾಂಕ 11ರಂದು ಮಧ್ಯಾಹ್ನ ಸಾಹಿತ್ಯ ಭವನಕ್ಕೆ ಬಂದು ಆ ಮಕ್ಕಳ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಆನಂದಿಸಿ, ಜೊತೆಗೆ ಈ ಒಂದು ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಲಿಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ ಮಾಡ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಶಾಲೆಯ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದನ್ನ ಇವರೆಲ್ಲ ಹೇಳ್ತಾರೆ. ಅವರು ಒಂದು ಇದು ಮಾಡಿ ಫ್ಲೆಡ್ಜ್ ಮತ್ತೆ ಇದು ಮಾಡ್ಕೊಡ್ತೀವಿ. ಒಂದೆರಡು ಶ್ಲೋಕ ಹೇಳಿಸ್ಬಿಟ್ರೆ ಸ್ಯಾಟೇಸ್ ಅಟೆನ್ಷನ್. ನೀವು ಅಲ್ಲ ಕೊಡೋದು ಮಾಡ್ತಾರಾ? ಸರಸ್ವತಿ ನಮಸ್ತೋಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವಕ್ರತುಂಡ ಮಹಾಕಾಯ सूर्यकोटि समप्रभ निर्विघ्नं कुरु मे देवो सर्वकालेषु सर्वदा. Holidays are and I am very happy. I shall always strive to be worthy of it. I shall give respect to my parents, teachers, and all elders, and treat everyone with courtesy. To my country and my people,